ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ನೋಡಿ, ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, DA ಹೈಕ್ ಬ್ರೇಕಿಂಗ್ ಅಪ್ಡೇಟ್, ನೌಕರರಿಗೆ ಡಬಲ್ ಸಿಹಿ ಸುದ್ದಿ. DA ಹೈಕ್ ಅಲರ್ಟ್, 3% ಅಥವಾ 4% DA ಹೆಚ್ಚಳ, ಹೊಸ ಮಾಹಿತಿ ಹೊರಬಿತ್ತು. ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ. ಮಾಹಿತಿ ಏನಿದೆ ಅನ್ನೋದ್ರ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಎಷ್ಟು ಪರ್ಸೆಂಟರಷ್ಟು DA ಹೈಕ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಆಗಸ್ಟ್ 3, 2026 ಮೊನ್ನೆಯಷ್ಟೇ ಬಂದಿರುವ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. DA ಹೈಕ್ ಜುಲೈ ಕಳೆದರೂ ಎರಡನೇ ಕಂತಿನ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ. ಆದರೆ ಹಿಂದಿನ ವರ್ಷಗಳ ಸಂಪ್ರದಾಯದಂತೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸರ್ಕಾರ ಸಿಹಿ ಸುದ್ದಿ ನೀಡಬಹುದು. ಎಸ್, ಅಫ್ಕೋರ್ಸ್, ಜುಲೈ ಆಗಿದೆ, ಈಗ ಆಗಸ್ಟ್ ನಡೀತಾ ಇದೆ. ಯೂಶ್ವಲಿ DA ಐ ಥಿಂಕ್ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಅಧಿಕೃತ ಘೋಷಣೆ ಬಂದ ಮೇಲೆ ಅರಿಯರ್ಸ್ ಜೊತೆಗೆ ನಿಮಗೆ DA ಲಾಗು ಆಗುತ್ತೆ. ಹಾಗಾಗಿ ಈಗ ಎಷ್ಟು ಪರ್ಸೆಂಟರಷ್ಟು DA ಹೈಕ್ ಆಗಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸರ್ಕಾರಿ ನೌಕರರು, ಗವರ್ನಮೆಂಟ್ ಎಂಪ್ಲಾಯೀಸ್ ಮತ್ತು ಪಿಂಚಣಿದಾರರು ಪ್ರತಿ ವರ್ಷ ತುಟ್ಟಿ ಭತ್ಯೆ DA ಮತ್ತು ತುಟ್ಟಿ ಪರಿಹಾರ DR ಹೆಚ್ಚಳಕ್ಕಾಗಿ ಬಹಳ ಕಾತರದಿಂದ ಕಾಯುತ್ತಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರ ಹಾಗೂ ಬೆಲೆ ಏರಿಕೆ ಹೊರೆಯನ್ನು ತಗ್ಗಿಸಲು ಸರ್ಕಾರವು, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಮೂಲ ವೇತನದ ಆಧಾರದ ಮೇಲೆ ಈ ಭತ್ಯೆಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈನಲ್ಲಿ ಇದನ್ನು ಘೋಷಿಸಲಾಗುತ್ತದೆ. ಹಾಗಾಗಿ ಈಗ ಕೆಲವೊಂದು ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ತುಟ್ಟಿ ಭತ್ಯೆ ಕೇವಲ ಮಾಸಿಕ ಸಂಬಳದ ಹೆಚ್ಚಳವಷ್ಟೇ ಅಲ್ಲ, ಇದು ನೌಕರರ ಭವಿಷ್ಯ ನಿಧಿ, PF, ಗ್ರ್ಯಾಚ್ಯುಟಿ ಮತ್ತು ಪಿಂಚಣಿಯಂತಹ ದೀರ್ಘಕಾಲೀನ ಆರ್ಥಿಕ ಪ್ರಯೋಜನಗಳ ಮೇಲೂ ಪರಿಣಾಮ ಬೀರುತ್ತೆ. ಹೀಗಾಗಿ ಪ್ರತಿಯೊಂದು DA ಹೆಚ್ಚಳವು ನೌಕರರ ಭವಿಷ್ಯವನ್ನು ಮತ್ತಷ್ಟು ಭದ್ರಪಡಿಸುತ್ತದೆ. ಸೊ ಹಾಗಾಗಿ ಜುಲೈ ಕಳೆದರೂ ಎರಡನೇ ಕಂತಿನ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ. ಆದರೆ ಹಿಂದಿನ ವರ್ಷಗಳ ಸಂಪ್ರದಾಯದಂತೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸರ್ಕಾರ ಸಿಹಿ ಸುದ್ದಿ ನೀಡಬಹುದು ಎಂದು ಕಾರ್ಮಿಕ ಸಂಘಟನೆಗಳು ಭಾವಿಸಿವೆ. ಈ ವರ್ಷ ನವೆಂಬರ್ನಲ್ಲಿ ದೀಪಾವಳಿ ಇರುವುದರಿಂದ ಲಕ್ಷಾಂತರ ನೌಕರರು ದೀಪಾವಳಿಗೆ ಉಡುಗೊರೆಯಾಗಿ ಮತ್ತೊಂದು DA ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ. AICPI ಸೂಚ್ಯಂಕ ಆಧಾರದ ಮೇಲೆ ನಿಮ್ಮ DA ಫೈನಲ್ ಆಗುತ್ತೆ. 3%ರಷ್ಟು ಏರಿಕೆ ಆಗಬಹುದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿವೆ. ಕಾದು ನೋಡೋಣ. ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಎಷ್ಟು ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.